ನಿಮಗ್ ಗೊತ್ತಾ ಪ್ರಭು ಶ್ರೀರಾಮ ಸ್ವತಃ ಅವರ ಜನ್ಮಭೂಮಿ ಮೇಲಿದ್ದಂತ ಅಧಿಕಾರಕ್ಕೆ ಈ ಕೇಸ್ ಫೈಟ್ ಮಾಡಿದ್ರು ಅಂತ. ಅಯೋಧ್ಯೆಯಲ್ಲಿ ಹುಟ್ಟಿದಂತ ರಾಮ್ ಲಲ್ಲಾ ಸ್ವತಃ ಈ ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ ಅಲ್ಲಿ ಒಬ್ಬ ಪಾರ್ಟಿ ಆಗಿದ್ರು. ಲಾ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂತ ಕಾನ್ಸೆಪ್ಟ್ ಇದೆ, ಜ್ಯೂರಿಸ್ಟಿಕ್ ಪರ್ಸನ್. ಅಂದ್ರೆ ಯಾವುದೇ ಒಂದು ನಾನ್ ಹ್ಯೂಮನ್ ಎಂಟಿಟಿ, ಫಾರ್ ಎಕ್ಸಾಂಪಲ್ ಒಂದು ರಿವರ್ ಅಥವಾ ಕಂಪನಿ, ಈ ರೀತಿ ಪರ್ಸನಾಲಿಟಿನ ಧರಿಸಿ ಅವರ ಕೇಸ್ ಅನ್ನ ಸ್ವತಃ ಫೈಟ್ ಮಾಡಬಹುದು. ಅಂಡ್ ನಾವು ಹಿಂದೂಗಳು ದೇವರ ವಿಗ್ರಹದಲ್ಲೂ ಜೀವ ಇದೆ ಅಂತ ನಂಬಿದ್ದೀವಿ, ಪೂಜಿಸ್ತೀವಿ. ಸೀನಿಯರ್ ಅಡ್ವೊಕೇಟ್ ಕೆ ಪರಸರನ್ ಅವರ ಲೇಟ್ 90s ವಯಸ್ಸಲ್ಲೂ ಸುಪ್ರೀಂ ಕೋರ್ಟ್ ಅಲ್ಲಿ 2 ದಿನ ನಿಂತು ವಾದ ಮಾಡಿದ್ರು ದಟ್ ರಾಮ್ ಲಲ್ಲಾ ಇಸ್ ಅ ಜ್ಯೂರಿಸ್ಟಿಕ್ ಪರ್ಸನ್. ಸೊ ಹಾಗಾಗಿ ಈ ಸಂಪೂರ್ಣ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು ಅವರಿಗೆ ಸೇರಿದ್ದು. ಅದೇ ಅಲ್ಲ, ಅವರು ಜನರಿಂದಾನು ಆಫರಿಂಗ್ಸ್ ಹಾಗೂ ಗಿಫ್ಟ್ಸ್ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ದಾರೆ ಅಂತ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರಾಮ್ ಲಲ್ಲಾ ಅಂದ್ರೆ ಮಗು ಶ್ರೀರಾಮ ಮೈನರ್ ಆಗಿದ್ದ ಕಾರಣ, ಇನ್ಫ್ಯಾಕ್ಟ್ ಪರ್ಪೆಚುವಲ್ ಮೈನರ್ ಆದ ಕಾರಣ ಅವರನ್ನ ಈ ಕೇಸ್ ಅಲ್ಲಿ ರಿಪ್ರೆಸೆಂಟ್ ಮಾಡೋದಕ್ಕೆ ಒಬ್ಬ ಗಾರ್ಜಿಯನ್ ನ ಅವಶ್ಯಕತೆ ಇತ್ತು. ಸೊ ಈ ಕೇಸ್ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರಿಗೆ ಗಾರ್ಜಿಯನ್ ಆಗಿರ್ತಾರೆ. ಸೊ ಹೀಗೆ ಈ ಕೇಸ್ ಅಲ್ಲಿ ರಾಮ್ ಲಲ್ಲಾ ಪಾರ್ಟಿಯಾಗಿ ಕೊಟ್ಟಂತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಏನೆ ಈ ಕೇಸ್ ಅನ್ನ ಹಿಂದೂರ ಪರವಾಗಿ ಗೆಲ್ಲೋದಿಕ್ಕೆ ಹೆಲ್ಪ್ ಮಾಡಿದ್ದು.